ಹೋರಾಟದಿಂದಾಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳೇ ನೇರ ಹೊಣೆ. ಸಾಮಾಜಿಕ ಹೋರಾಟಗಾರ ಲೋಕೇಶ್ ಮೊಳಕೆರೆ. ಕೆಕೆಆರ್ಡಿಬಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಕೆಜಿ, ಯುಕೆಜಿ ಅತಿಥಿ ಶಿಕ್ಷಕಿಯರು ಮತ್ತು ಆಯಾಗಳಿಗೆ ಕಳೆದ 2 ವರ್ಷಗಳಿಂದ ಬಾಕಿ ಇರುವ ವೇತನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಾಮಾಜಿಕ ಕಾರ್ಯಕರ್ತ ಮನವಿ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬಡ ಮಕ್ಕಳ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಆರಂಭಿಸಲಾದ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಲ್ಲಿ ನಾವು ಅತಿಥಿ ಶಿಕ್ಷಕಿಯರಾಗಿ ಹಾಗೂ ಆಯಾಗಳಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಶ್ರಯದಡಿ ಆರಂಭವಾದ ಈ ಯೋಜನೆಗೆ ಮಂಡಳಿಯಿಂದಲೇ ವೇತನ ಪಾವತಿಯಾಗಬೇಕಿತ್ತು. ಆದರೆ ಕಳೆದ 2025-26ನೇ ಶೈಕ್ಷಣಿಕ ಸಾಲಿನಿಂದ ಹಿಡಿದು ಪ್ರಸ್ತುತ ಶೈಕ್ಷಣಿಕ ವರ್ಷದವರೆಗೂ ನಮಗೆ ಯಾವುದೇ ವೇತನ ಪಾವತಿಯಾಗಿರುವುದಿಲ್ಲ. ಸತತ 2 ವರ್ಷಗಳಿಂದ ವೇತನವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ನಮ್ಮ ಕುಟುಂಬ ನಿರ್ವಹಣೆ ಹಾಗೂ ಜೀವನ ಸಾಗಿಸುವುದು ಅತ್ಯಂತ ಕಷ್ಟಕರವಾಗಿದೆ. ಈ ಕುರಿತು ಹಲವು ಬಾರಿ ವಿನಂತಿಸಿದರೂ ಅಧಿಕಾರಿಗಳು ಪರಸ್ಪರ ಜವಾಬ್ದಾರಿ ತಳ್ಳಿಕೊಳ್ಳುತ್ತಿದ್ದು ನಮಗೆ ಸೂಕ್ತ ಸ್ಪಂದನೆ ಸಿಕ್ಕಿರುವುದಿಲ್ಲ. ಆದ್ದರಿಂದ ತಾವುಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮಗೆ ಬಾಕಿ ಇರುವ ವೇತನವನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಿ ಸೂಕ್ತ ಆದೇಶ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆದ್ದರಿಂದ ಈ ಮನವಿ ಪತ್ರದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮಗೆ ತಕ್ಷಣವೇ ಬಾಕಿ ಇರುವ ಸಂಪೂರ್ಣ ವೇತನವನ್ನು ಬಿಡುಗಡೆಗೊಳಿಸಬೇಕು. ಇಲ್ಲವಾದಲ್ಲಿ ಬೇರೆ ದಾರಿ ಇಲ್ಲದೆ ಬಸವಕಲ್ಯಾಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ಮತ್ತು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ಹೋರಾಟದಿಂದಾಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ ಎಂದು ಸಾಮಾಜಿಕ ಹೋರಾಟಗಾರ ಲೋಕೇಶ್ ಮೊಳಕೆರೆ ಒತ್ತಾಯಿಸಿದ್ದಾರೆ. ವರದಿ ಶ್ರೀನಿವಾಸ್ ಬಿರಾದಾರ್. ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೆರೆ. ಕಳೆದ 7 ವರ್ಷಗಳ ಹಿಂದೆ ಶಿಕ್ಷಕರು ನೇಮಕ ಮಾಡ್ಕೊಂಡಿದ್ದಾರೆ ಎಲ್ಕೆಜಿ, ಯುಕೆಜಿ ಅಂತ ಹೇಳಿ. ಪಾಪ ಅವರು 7 ವರ್ಷಗಳಿಂದ ಇನ್ನೂ ಕೂಡ ಅವ್ರಿಗೆ ಸ್ಯಾಲರಿ ಆಗ್ತಾ ಇಲ್ಲ. ಅಂದ್ರೆ ಯಾಕೆ ಅವ್ರಿಗೆ ಯೋಜನೆ ಒಳಗೆ ತೊಗೊಂಡ್ರಿ? ಇವತ್ತು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು ಇವತ್ತು ಎಲ್ಕೆಜಿ, ಯುಕೆಜಿಗಳು ಎಷ್ಟೋ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಆದರೆ ಆ ಶಿಕ್ಷಕರಿಗೆ ಮಾತ್ರ ಸಂಬಳ ಸಿಗ್ತಾ ಇಲ್ಲ. ಈ ಸಂಬಂಧಪಟ್ಟಾಗ ಇಲಾಖೆಯವರಿಗೆ ಅವರು ಕೂಡ ಶಿಕ್ಷಕರು ಕೂಡ ಮನವಿ ಪತ್ರ ಕೊಟ್ಟಿದ್ದಾರಂತೆ. ಇಲ್ಲಿವರೆಗೂ ಕೂಡ 2 ವರ್ಷಗಳಿಂದ ಕೂಡ ಅವ್ರಿಗೆ ಸ್ಯಾಲರಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅವರೊಬ್ಬ ಶಿಕ್ಷಣ ಪ್ರೇಮಿಯಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈ ಶಿಕ್ಷಣ ಪ್ರೇಮಿಯಾಗಿ ಈ ಬಸವ ಕಲ್ಯಾಣದಲ್ಲಿರುವಂಥ ಎಲ್ಲ ಶಿಕ್ಷಕರು ಸುಮಾರು 25 ಶಿಕ್ಷಕರಿಗೆ ಸಂಬಳ ಆಗಿಲ್ಲ. ಇದು ಯಾವುದು ನ್ಯಾಯ? ಇವತ್ತು ನಾವು ಕೂಡ BO ಆಫೀಸರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಬರುವ ದಿವಸಗಳಲ್ಲಿ ಒಂದು ವೇಳೆ ಶಿಕ್ಷಕರ ವೇತನ ಆಗಿಲ್ಲ ಅಂತಂದ್ರೆ ನಿಮ್ಮ BO ಆಫೀಸ್ ಮುಂದೆ ಟೆಂಟ್ ಹಿಡಿದು ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಬಸವ ಕಲ್ಯಾಣ ತಾಲೂಕಿನ ಗಡಿಭಾಗದಲ್ಲಿ ಎಲ್ಕೆಜಿ, ಯುಕೆಜಿ ಮಕ್ಕಳಿಗೆ ಕಲಿಸುವಂಥ ಶಿಕ್ಷಕರು ಇವತ್ತು ಬಂದಿದ್ದಾರೆ. ಅತಿಥಿ ಶಿಕ್ಷಕರ 7 ವರ್ಷಗಳಿಂದ ಸಂಬಳ ಆಗ್ತಾ ಇಲ್ಲ. ಅಂದ್ರೆ ಯಾರು ಕೇಳೋರಿಲ್ಲ. ಇವರಿಗೆ 7 ವರ್ಷಗಳಿಂದ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅತಿಥಿ ಶಿಕ್ಷಕರು. ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೂಡ ಅವರಿಗೆ ಬಿಡುಗಡೆ ಆಗಿಲ್ಲ. ಅದಕ್ಕೋಸ್ಕರ ಮಾನ್ಯ BO ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದೀವಿ. ಒಂದು ವೇಳೆ ಅವ್ರಿಗೆ ತಕ್ಷಣವೇ ವೇತನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ BO ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.